ಕಲಿತ ಶಾಲೆಯ ಸವಿಸವಿ ನೆನಪು. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಹಳೆಯ ಗೆಳೆಯರನ್ನ ಮತ್ತೆ ಭೇಟಿಯಾದ ಸಂತೋಷದ ಸಮಯ. ನೆಚ್ಚಿನ ಶಿಕ್ಷಕರನ್ನ ಕಂಡು ಹಳೆಯ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿದ ಸಮಯ. ಒಟ್ಟಾರೆ ಹಳೆಯ ಗೆಳೆಯ ಗೆಳತಿಯರೆಲ್ಲ ಸೇರಿ ಸಂಭ್ರಮಿಸಿದ ಸಂಗತಿ ಇಳ್ಕಲ್ ನಗರದಲ್ಲಿ ನಡೆಯಿತು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಗುರುವಂದನೆ ಮಾಡಿ ಸಂಭ್ರಮಿಸಿದ ಎಸಿಒ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಇಳ್ಕಲ್ ನಗರದ ಪ್ರತಿಷ್ಠಿತ ಎಸಿಒ ಶಾಲೆಯಲ್ಲಿ 2002ರ ಬ್ಯಾಚ್ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಶಾಲೆಯ ಶಿಕ್ಷಕರಿಗೆ ಗುರುವಂದನೆ ಮಾಡುವ ಮತ್ತು ಸ್ನೇಹಿತರೆಲ್ಲ ಮತ್ತೆ ಒಂದೆಡೆ ಸೇರುವ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ಸದ್ಯ ಏನೇನು ಕೆಲಸ ಮಾಡುತ್ತಿದ್ದೇವೆ ಎಂದು ಶಿಕ್ಷಕರಿಗೆ ಪರಿಚಯವನ್ನ ಮಾಡಿಕೊಟ್ಟರು. 2002ನೇ ಬ್ಯಾಚ್ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿ ಸಂತಸ ಪಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮತ್ತೆ ನಿಮ್ಮನ್ನೆಲ್ಲ ಭಾಳ ನೆನ್ಸ್ಕೋತೀನಿ ನಾನು. ಫಸ್ಟ್ ಆಫ್ ಆಲ್ ಬಂದ ತಕ್ಷಣ ಗರ್ಲ್ಸ್ ಎಲ್ಲರೂ ನಮ್ಮ ಕಡೆ ಬಂದರು. ಅವಾಗೆಲ್ಲ ಇಟೀಟ್ ಮಕ್ಕಳು, ಅವಾಗೆಲ್ಲ ಮುದ್ದು ಮಾಡ್ತಾ ನನ್ನ ಸುತ್ತರಿತಿದ್ರಿ ಅವಾಗಲೂ. ಅದನ್ನೆಲ್ಲ ನೆನ್ಸ್ಕೊಂಡೆ. ಮತ್ತು ಸ್ವಲ್ಪ ಹುಡುಗರು ಕಿತಾಪತಿ ಕೂಡ ಫಸ್ಟ್ ನಾನು ಚೇತನ್ ಸುಗಂಧಿ ಅವನು ನನಗೆ ಪ್ರಾಬ್ಲಮ್ ತೊಗೊಂಬರ್ತಿದ್ದಾರೆ. ಯಾಕಂದ್ರೆ ಟೀಚರ್ ಇದನ್ನ ಸಾಲ್ವ್ ಮಾಡ್ಬೇಕ್ರಿ, ಇದನ್ನ ಸಾಲ್ವ್ ಮಾಡ್ಬೇಕ್ರಿ. ನನಗೆ ಅದಕ್ಕೆ ಅಂತಷ್ಟು ತಡೆಯಪ್ಪ ಒಂದು ಸ್ವಲ್ಪ ನಾನು ನೋಡ್ತೀನಿ, ಮುಖ ಸರಿ ಕೇಳಿ ಬಂದು ಹೇಳ್ತೀನಿ ಅಂತ ತಿಳ್ಕೊಂಡು ಅವನಿಗೆ ಎಷ್ಟೋ ಸಲ ಹೇಳಿದ್ದು ಉಂಟು. ಆದರೆ ಕಲ್ಸಿನಿ ಅನ್ನೋದಕ್ಕಿಂತನೂ ಈ ಸಂಸ್ಥೆಯಲ್ಲಿ ನಿಮ್ಮ ಜೊತೆ ನಾನು ಕೂಡ ಕಲ್ತೀನಿ ಅಂತಂದೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಾವಿಲ್ಲಿ ಏನು ಕಲ್ತೀವಿ ಅದನ್ನು ಎಲ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಸಿಯು ಒಳಗೆ ಸರ್ವೈವ್ ಆಗ್ಯಾರ ಅಂದ್ರೆ ಜಗತ್ತಿನೊಳಗೆ ಎಲ್ಲ ಕಡೆ ಸರ್ವೈವ್ ಆಗ್ತಾರೆ. ಇದು ಅತ್ಯಂತ ನನ್ನ ಒಂದು ಹೃದಯದ ಆಳದ ಮಾತು. ಇಲ್ಲಿ ನಮ್ಮನ್ನು ಕರೆಸಿ ಮತ್ತು ನಾನು ಅನಿತಾ ಮಿಸ್ ಅದನ್ನೇ ಮಾತಾಡ್ಕೊಂಡ್ವಿ. ಅವರು ಅಷ್ಟು ದೂರಿಂದ ಬಂದಾರ, ನಾನು ಇವ್ ಕಡೆಯಿಂದ ಬಂದೀವಿ, ಮತ್ತು ಎಲ್ಲೆಲ್ಲಿಂದಲೂ ಬಂದಂಥ ಟೀಚರ್ಸ್ ಇದ್ದಾರೆ. ನಾವು ಯಾರು ಕಾಂಟ್ಯಾಕ್ಟ್ ಒಳಗಿಲ್ಲ, ಆದರೂ ಎಲ್ಲರನ್ನೂ ನೋಡುವಂಥ ಒಂದು ಸುಸಂದರ್ಭ ಇಲ್ಲಿ ಸಿಗ್ತದಲ್ಲ, ಎಲ್ಲರೂ ಭೇಟಿ ಆಗ್ತಾರ್ರಿ ಹೋಗುಣ್ರಿ ಅಂಥೇಳಿ ಅಂದ್ಕೊಂಡು ಮಾತಾಡ್ಕೊಂಡು ಬಂದೀವಿ. ಅದು ಈ ಒಂದು ಭೇಟಿಗೆ ನೀವೆಲ್ಲ ಕಾರಣರಾಗಿರಲ್ಲ, ಇದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಮತ್ತು ನಿಮ್ಮನ್ನೆಲ್ಲ ನೋಡಿ ನಮಗೆ ಬಹಳ ಹೆಮ್ಮೆ ಆಗಿದೆ. भगवान पर हमेशा भरोसा रखो, क्योंकि भगवान आपको वो नहीं देता जो आपको अच्छा लगे. भगवान वो नहीं देता जो आपको अच्छा लगे, बल्कि वो वही देता है जो आपके लिए अच्छा हो. इसलिए मैं छोड़ दो. और भगवान बोलते हैं, हे मानव, तू करता वही है जो तू चाहता है, पर होता वही है जो मैं चाहता हूँ. तू वही कर जो मैं चाहता हूँ, फिर वही होता है जो तू चाहता है. इसलिए रिमेंबर, गॉड पुट्स अस where we can grow best. So always be happy in every situation of life. ನೀವು ಅಟ್ಟದ ಮೇಲೆ ಇರುವಂಥ ಮೂರ್ತಿ ಅಷ್ಟು ಉಳಿ ಏಟುಗಳನ್ನು ತಿಂದು ಇವತ್ತು ಮೂರ್ತಿ ಆಗಿರಿ. ನೀವು ಸ್ಟೆಪ್ನಲ್ಲಿರೋ ಕಲ್ಲಾಗಿಲ್ಲ. ಅದು ಒಂದು ಮೂರ್ತಿ, ಒಂದು ಕಲ್ಲು ಇಲ್ಲಿ 2 ಪೀಸ್ ಮಾಡಿದಾಗ ಒಂದು ಕಲ್ಲು ಅಟ್ಟದ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ರು, ಒಂದು ಕಲ್ಲನ್ನು ಮೆಟ್ತಿದ್ರು. ಅಟ್ಟದ ಮೇಲೆ ಇರೋ ಕಲ್ಲಿಗೆ ಮೆಟ್ಟೋ ಕಲ್ಲು ಕೇಳ್ತಂತ, ನಾನು ನೀನು ಒಂದೇ ಕಲ್ಲಿನ 2 ಪೀಸ್ಗಳು, ನನ್ನನ್ನು ಯಾಕೆ ಮೆಟ್ತಾ ಇದ್ದಾರೆ, ನಿನ್ನನ್ನು ಯಾಕೆ ಅಟ್ಟದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಅಂದಾಗ, ನೀನು ತಿಂದಿರೋ ಉಳಿ ಏಟು ಒಂದೇ ಒಂದು, ನಾನು ತಿಂದಿರೋ ಉಳಿ ಏಟುಗಳು 100. ಅದಕ್ಕೆ ನಾನು ಇವತ್ತು ಪೂಜಿಸಲ್ಪಡ್ತೀನಿ, ನೀನು ತುಳಿಯಲ್ಪಡ್ತಾ ಇದೆ ಅಂತ. ಇದು ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಯಾರು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರ ಅವ್ರ ಮ್ಯಾಲೆ ಬರಲೇಬೇಕು, ಬಂದೇ ಬರ್ತಾರೆ. ಅದಕ್ಕೆ APJ ಅಬ್ದುಲ್ ಕಲಾಂ ಅವರು ಕೂಡ ಹೀಗೆ ಹೇಳಿದ್ದಾರೆ, ಜಸ್ಟ್ ಯು ರೀಡ್ ದ ಸ್ಟೋರಿ ಆಫ್ ಫೇಲ್ಯೂರ್, ನಾಟ್ ರೀಡ್ ದ ಸ್ಟೋರಿ ಆಫ್ ಸಕ್ಸಸ್ ಅಂತ. ಇಫ್ ಯು ರೀಡ್ ದ ಸ್ಟೋರಿ ಆಫ್ ಸಕ್ಸಸ್, ಜಸ್ಟ್ ಯು ಗೆಟ್ ಮೆಸೇಜ್ ಓನ್ಲಿ. If you read the story of failure,
ಯು ಗೆಟ್ ದ ಐಡಿಯಾಸ್ ಹೌ ಟು ಬಿಕಮ್ ದ ಸಕ್ಸಸ್ ಅಂತ. ನೀವು ಯಾವಾಗಲೂ ಫೇಲ್ ಆದವ್ರ ಕತೆಗಳನ್ನು ಓದಬೇಕು. ಅಂದ್ರೆ ಅವ್ರು ಹೇಗೆ ಮೇಲೆ ಬಂದರು, ಸಕ್ಸಸ್ ಆಗ್ಲಿಕ್ಕೆ ಹೆಂಗೆ ಮೇಲೆ ಬಂದರು, ಫೇಲ್ ಹಾಕೋತ ಆ ಥರದ್ದು ನೀವು ಫಾಲೋ ಮಾಡ್ಬೋದು. ನಾನು ಕೂಡ B.Ed ತುಮಕೂರಿನಲ್ಲಿ ಮುಗಿಸ್ಕೊಂಡ್ಬಂದು ಮರುಸನ ಏನು ಮಾಡಬೇಕಪ್ಪ ಅಂದ್ರೆ ಇಂಟರ್ವ್ಯೂ ಇತ್ತು. 16 ಸರ್ ಆತ್ಮೀಯರು, ಅದೇ ರೀತಿಯಾಗಿ ಮಹಾರಾಜ್ ಸರ್ ನಾವು ಫಾದರ್ ಹೇಳಿದ್ರು, ನಿಮ್ಮ ಹುಡುಗ B.Ed ಮುಗಿಸ್ಕೊಂಡ್ಬಂದನ ಅಲ್ಲಿ ಇಂಟರ್ವ್ಯೂದಾಗ ಹೋಗಿ ಅಂತಂದ್ರು. ನಾ ಇವತ್ತು ಬಂದಿನಪ್ಪ ಹೋಗಬಾಗಲ್ಲ ಅಂದೆ. ಅದು ಯಾವುದು ಸೆಲೆಕ್ಷನ್ ಆಯಿತು. ಕೇವಲ ಈ ಒಂದು ಶಾಲೆಯಲ್ಲಿ ನಾನು ಕಲಿಸಿದ್ದು 1 ವರ್ಷ ಅಷ್ಟೇ. ಅದು ಈ ಬ್ಯಾಚಿಗೆ 9th ಕ್ಲಾಸ್ ಟೀಚರ್ ಆಗಿದ್ದೆ. ಯಾರೆಲ್ಲ ಏನೇನೋ ಸಾಕಷ್ಟು ಸಾಧನೆಗಳು ಮಾಡಿದ್ದೀರಿ, ಒಬ್ಬರು ಲಾಯರ್ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಹಾಗೂ ಬಿಸ್ನೆಸ್ ಮ್ಯಾನ್ ಆಗಿರಿ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಈ ACO ಇದ್ದಲ್ಲಿ ನೀವು ಎಲ್ಲ ಇಷ್ಟೊಂದು ಬರಲಿಕ್ಕೆ ಸಾಧ್ಯ ಆಯಿತು. ನಾವು ಕೂಡ ಏನಾದರೂ ಬೆಳೆದಿದ್ದೀವಿ ಅಂದ್ರೆ ಅದು ಕೂಡ ACOದಿಂದನೇ. ಅದಕ್ಕೆ ಆ ಸಂಸ್ಥೆ ಇನ್ನೂ ಉತ್ತರ ಅಭಿವೃದ್ಧಿ ಹೊಂದುತ್ತಾ ಇನ್ನೂ ಹೆಚ್ಚು ಈ ರಾಷ್ಟ್ರದಲ್ಲಿ ಹೆಚ್ಚು ಹೆಸರು ಮಾಡಲಿ ಅಂತ ಹೇಳಿ ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಗುಂತಗೂಳಿ ಸರ್, ಅನಿತಾ ಕುಲಕರ್ಣಿ, ಸುರೇಖಾ ದೇಶಪಾಂಡೆ, ಮಹಾಂತೇಶ್ ಚಳಗೇರಿ, ಶ್ರೀಕಾಂತ್ ಚಿತ್ತರ್ಗಿ, ಜೋಶಿ ಮಿಸ್, ಭಾರತಿ ಕಾಳಗಿ, ರತ್ನಾ ಬಿಜ್ಜಲ್, ಸುವರ್ಣ ನೀಲಪ್ಪಗೌಡ್, ಶ್ರೀರಾಮ್ ಸರ್, ಸದ್ದಲಗಿ ಸರ್, ಮಂಜುಳಾ ಮಿಸ್, ಮುಲ್ಲಾ ಸರ್ ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.